ಇನ್ನು ಡಾಕ್ಟ್ರೆ ತಾವು ಆಗ್ಲೇ ಹೇಳಿದ್ರಿ ಈಗ ಸುಖ ಸುಮ್ಮನೆ ಈ ಟೆಸ್ಟ್ ಮಾಡೋದು ಅದಕ್ಕೆ ಒಂದಷ್ಟು 2,000ದಿಂದ 3,000 ಅದಕ್ಕೆ ಖರ್ಚು ವೆಚ್ಚ ಆಗುತ್ತೆ. ಇನ್ನು ಸುಮ್ಮನೆ ಬ್ಲಡ್ ಟೆಸ್ಟ್ ಮಾಡಿಸು ಅಂತ ಹೇಳೋದು, ಈಗ ಗ್ಯಾಸ್ಟ್ರಿಕ್ ಆಗಿರುತ್ತೆ, ಅವ್ನಿಗೇನೋ ಎದೆ ಉರಿ ಇರುತ್ತೆ, ECG ಮಾಡಿಸು ಮತ್ತೊಂದು ಮಾಡಿಸು ಅಂತ ಹೇಳಿ ಅವ್ರ ಹತ್ರ ಈ ಬಡವರೇ ಈ ರೀತಿ ಎಲ್ಲ ಬಲಿಪಶು ಆಗೋದು. ಸೊ ಅಂಥವ್ರಿಗೆಲ್ಲ ಎಲ್ಲದಕ್ಕೂ ಅವಶ್ಯಕತೆ ಇದೆ. ಟೆಸ್ಟ್ ಯಾರಿಗೆ ಮಾತ್ರ ಅವಶ್ಯಕತೆ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ತಿಳಿಸ್ಕೊಡ್ತೀನಿ. ಖಂಡಿತವಾಗಲೂ ನಿಜವಾಗ್ಲೂ ಪೇಷಂಟ್ಸ್ಗೆ ಮೊದಲೇ ಡಾಕ್ಟ್ರು ಅವರೇ. ಆ ಪೇಷಂಟ್ ಗೊತ್ತಿರೋದು ಕಂಡೀಷನು, ನನಗೆ ತಲೆ ಚಕ್ಕರ್ ಬರ್ತಾ ಇದೆ ಅಥವಾ ಬಾಡಿ ಸ್ವೆಟ್ಟಿಂಗ್ ಆಗ್ತಾ ಇದೆ, ಬಿದ್ದೋಗ್ತಾನಂತ ಫೀಲಿಂಗ್ ಇದೆ, ಇದು ಫಸ್ಟ್ ಸಿಂಪ್ಟಮ್ಸ್ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ಹತ್ರ ಹೋದ ತಕ್ಷಣನೇ ಫಸ್ಟು ಬೇಸಿಕ್ಸನ್ನು ಪ್ರತಿಯೊಬ್ಬ ಮನುಷ್ಯನು 6 ತಿಂಗಳಿಗೆ ಒಂದು ಸಾರಿ ಬೇಸಿಕ್ ಟೆಸ್ಟ್ನ ಮಾಡಿಸ್ಲೇಬೇಕು. ಬೇಸಿಕ್ ಟೆಸ್ಟ್ ವಯೋಮಿತಿ ಇದೆಯಾ ಡಾಕ್ಟ್ರೆ? ವಯೋಮಿತಿ ಇದೆ. ಏನಂದ್ರೆ ಅಬೌವ್ 40 ಆದ್ಮೇಲೆ ಮಾಡಿಸ್ಬೇಕು. 40 ವರ್ಷ ಆದ್ಮೇಲೆ 6 ತಿಂಗಳಿಗೆ ಒಂದ್ಸಾರಿ ಬೇಸಿಕ್ ಟೆಸ್ಟ್. ಬೇಸಿಕ್ ಟೆಸ್ಟ್ ಅಂದ್ರೆ ಏನು ಡಾಕ್ಟ್ರೆ? ಬೇಸಿಕ್ CBC, ಹಿಮೋಗ್ಲೋಬಿನ್ ಅಂತ, ಸೀರಮ್ ಕ್ರಿಯಾಟಿನಿನ್ ಅಂತ, ಈ ತರದನ್ನ ಟೆಸ್ಟ್ ಮಾಡಿ. LFT ಅಂದ್ರೆ ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಡಯಾಬಿಟಿಕ್ ಪ್ರೊಫೈಲ್ ಅಂದ್ರೆ ಡಯಾಬಿಟಿಕ್ ಶುಗರ್ ಇದೆಯಾ, HbA1c, ಇದೆಲ್ಲ ಸೇರಿ 1,000 ರೂಪೀಸ್ ಆಗಲ್ಲ. ವಿದಿನ್ 1,000 ರೂಪಾಯಿದಲ್ಲಿ ಮಾಡುವಂತ ಟೆಸ್ಟ್. ಆ ಟೆಸ್ಟ್ ಬಾಡಿಯಲ್ಲಿ ಇರುವಂತ ಎಲ್ಲ ಅಂಗಾಂಗಗಳಿಗೂ ಇದೆಯಾ ಇಲ್ವಾ, ಕಾಯಿಲೆ ಇದೆಯಾ ಇಲ್ವಾ, ಕಾಯಿಲೆ ಎಷ್ಟಿದೆ, ಕಾಯಿಲೆ ಇದೆಯಾ ಇಲ್ವಾ, ಕಡಿಮೆ ಇದೆಯಾ, ಅದಕ್ಕೇನು ಟ್ರೀಟ್ಮೆಂಟ್ ಅಂತ ಗೊತ್ತಾಗುತ್ತೆ. ನೀವೇನು 3,000, 5,000, 10,000, 15,000, 20,000 ಪ್ಯಾಕೇಜ್ ಮಾಡಿಸ್ಬೇಕಾಗಿಲ್ಲ. CT ಸ್ಕ್ಯಾನು, MRI ಸ್ಕ್ಯಾನು, ಅಬ್ಡಮಿನಲ್ ಸ್ಕ್ಯಾನ್ ಅವಶ್ಯಕತೆ ಇಲ್ಲ. ಯಾವಾಗ ಅವಶ್ಯಕತೆ ಇದೆ ಅಂದ್ರೆ ನಿಮ್ಗೆ ತಲೆಗೆ ಇಂಜೂರ್ ಆಗಿರುತ್ತೆ, ಆವಾಗ CT ಸ್ಕ್ಯಾನ್ ಅವಶ್ಯಕತೆ ಇದೆ. ಹೊಟ್ಟೆಯಲ್ಲಿ ತುಂಬಾ ನೋವಿರುತ್ತೆ, ತುಂಬಾ ತಿಂಗಳಿಂದ ನೋವಿರುತ್ತೆ, ಅವರಿಗೆ ಅಬ್ಡಮಿನಲ್ ಸ್ಕ್ಯಾನ್ ಇದೆ. ನನ್ನ ಹತ್ರ ಬರುವಂಥದ್ದು ಬಹಳ ಜನ ಪೇಷಂಟ್ಸ್ ಕೇಳುವಂಥದ್ದು, ಡಾಕ್ಟರ್ ಫುಲ್ ಬಾಡಿ ಚೆಕ್ ಆಗಬೇಕು, ತಲೆಯಿಂದ ಪಾದದವರೆಗೆ ಸ್ಕ್ಯಾನ್ ಮಾಡ್ಬಿಡಿ ಸರ್ ಅಂತಾರೆ. ಏನಕ್ಕೆ ಅಂದ್ರೆ ಜನಕ್ಕೆ ಅದನ್ನ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಫುಲ್ ಸ್ಕ್ಯಾನ್ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ನನ್ನ ಆರೋಗ್ಯ ಚೆನ್ನಾಗಿದೆಯಾ, ಒಂದು 5,000 ಖರ್ಚು ಮಾಡ್ಬಿಡ್ತೀನಿ, ಯಾಕಂದ್ರೆ ನಾನು ಜಾಸ್ತಿ ದುಡ್ಡು ಬರ್ತದೆ. ಹುಡುಗ ಬಂದಿದ್ದ ನನ್ನ ಹತ್ರ, ತುಂಬಾ ದಪ್ಪ ಇದ್ದ, ಚೆನ್ನಾಗಿದ್ದ, ಅವನಿಗೆ ಸ್ವಲ್ಪ ದಪ್ಪ ಇದ್ದೀನಿ ಸರ್, ಹೊಟ್ಟೆ ದಪ್ಪ ಆಗಿದೆ, ಸ್ವಲ್ಪ ಈ ರಿಸ್ಟು ದಪ್ಪ ಆಗಿದೆ, ಬಿಕಾಸ್ ನಾನು IT ಕೆಲಸ ಮಾಡೋದು, ನನಗೆ 1,30,000 ಬರುತ್ತೆ, ಸ್ವಲ್ಪ ನಾನು ಚೆನ್ನಾಗಿ ಕಾಣ್ಬೇಕು ಸರ್, ನನಗೆ ಗರ್ಲ್ಫ್ರೆಂಡು ಸ್ವಲ್ಪ ಹೊಟ್ಟೆ ಬಂದಿದೆ ಅಂತ ಇದ್ದಾಳೆ, ನಾನು ಸ್ವಲ್ಪ ಇದೆ ಸರ್, ಹೆಂಗೆ ಮಾಡೋದು? ನಾನಂದೆ ಮನುಷ್ಯ ನ್ಯಾಚುರಲ್ ಆಗಿರ್ತಾನೆ, ಮನುಷ್ಯ ಹೇಗಿರ್ತಾನೋ ಹಾಗೇ ಬಿಡಬೇಕು. ನಾವೇನೋ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಡಾಕ್ಟ್ರ್ ಏನು ಮಾಡಲ್ಲ, ಡಾಕ್ಟ್ರು ಅಡ್ವೈಸ್ ಮಾಡ್ಬೋದು, ಟಿಪ್ಸನ್ನ ಕೊಡ್ಬೋದು, ಹೊರತಾಗಿ ನ್ಯಾಚುರಲ್ ಶರೀರನೇ ಭಾಳ ಇಂಪಾರ್ಟೆಂಟು. ನ್ಯಾಚುರಲ್ ಆಗಿನೇ ಮಾಡ್ಕೋಬೇಕು. ವೇಟ್ ಲಾಸ್ ಮಾಡ್ಕೊಳ್ಳೋದು, ವೇಟ್ ಗೇನ್ ಮಾಡ್ಕೊಳ್ಳೋದು, ನಾನು ಸಣ್ಣ ಇದ್ದೀನಿ, ದಪ್ಪ ಇದ್ದೀನಿ, ನನ್ನ ಕೂದಲು ಹೇರ್ ವೈಟ್ ಆಗಿಬಿಟ್ಟಿದೆ, ಕೂದಲು ಉದುರೋಗ್ಬಿಟ್ಟಿದೆ, ಇದಕ್ಕೆ ಯಾವುದಕ್ಕೂ ಟ್ರೀಟ್ಮೆಂಟ್ ಇಲ್ಲ ಸರ್. ಇದಕ್ಕೆ ನ್ಯಾಚುರಲ್ ಆಗೇ ನಾವೇ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಫುಡ್ಡು, ಆಹಾರ ವಿಹಾರ ಈ ಕ್ರಮದಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ. ಅವನಿಗೆ ಏನು ಹೇಳಿದಾಗ ಅವ್ನು ಕೇಳಲೇ ಇಲ್ಲ, ಖಂಡಿತವಾಗ್ಲೂ ಫುಲ್ ಟೆಸ್ಟೇ ಮಾಡಿಸ್ಕೊಂಡ್ಬಿಟ್ಟ. ಅವ್ನು 7-8 ಸಾವಿರ ರೂಪಾಯಿ ಖರ್ಚು ಮಾಡಿ ಮಾಡಿಸಿದ. ನನಗೆ ಗೊತ್ತಿತ್ತು ಅವ್ನ ಕಂಡೀಷನ್, ನೋಡಿ ನಮಗೆ ಗೊತ್ತಿರುತ್ತೆ ನಮ್ಮ ಶರೀರದ ಬಗ್ಗೆ. ಎಲ್ಲ ಟೆಸ್ಟ್ ಮಾಡಿದ್ರೆ ಎಲ್ಲ ನಾರ್ಮಲ್ ಆಗಿತ್ತು. ಅವ್ನು 7-8 ಸಾವಿರ ಅವ್ನು ಖರ್ಚು ಮಾಡಿದ. ಅವ್ನು ಹೇಳಿದ ಸರ್ ನಾನು ದುಡ್ಡು ದುಡಿಯೋದೇ ನನಗೋಸ್ಕರ, ಮತ್ತು ಯಾಕೆ ಮಾಡಿಸ್ಬಾರ್ದು ಅಂತ. ಗೊತ್ತಿದ್ದು ನೆಸೆಸಿಟಿ ಇದ್ದು ಮಾಡಿಸಿದ್ರೆ, CT ಸ್ಕ್ಯಾನು ಅನ್ನೆಸೆಸರಿ ಮಾಡಿಸೋದ್ರಿಂದ ತಲೆಗೆ ಎಫೆಕ್ಟ್ ಆಗುತ್ತೆ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅನ್ನೆಸೆಸರಿ ಮಾಡಿಸ್ಬಾರ್ದು, ಅದು ರೇಡಿಯೇಷನ್ಸ್ ಎಲ್ಲ ಬೀಳುತ್ತಲ್ಲ. ಹಾಗಾಗಿ ಜನ ಏನಾದ್ರು ದುಡ್ಡಿದೆ ಅನ್ನೋದಕ್ಕೆ ನಾವು ಏನೇನು ಮಾಡೋದಲ್ಲ, ಅವಶ್ಯಕತೆ ಎಷ್ಟಿದೆ ಡಾಕ್ಟರ್ ರೆಕಮೆಂಡ್ ಮಾಡ್ತಾರ, ನಾವು ರೆಕಮೆಂಡ್ ಮಾಡ್ಬಾರ್ದು. ಈಗ ನಿಮಗೆ ಕಾಯಿಲೆ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕು, ಈ ಮಾತ್ರೆ ತಗೊಳ್ಳಿ, ಈ ಟೆಸ್ಟ್ ಮಾಡಿಸಿ ಅಂತ. ನೀವೇ ಬಂದು ಇವಾಗ ಹೇಗಾಗ್ಬಿಟ್ಟಿದ್ದಾರೆ ಪೇಷಂಟ್ಸು, ಬಂದ ತಕ್ಷಣನೇ ಸರ್ ಅಡಿಯಿಂದ ಮುಡಿವರೆಗೂ ಎಲ್ಲ ಸ್ಕ್ಯಾನ್ ಮಾಡಿಸಿ ಸರ್, ಎಲ್ಲ ಬಾಡಿ ಚೆಕ್ ಮಾಡಿಬಿಡಿ ಸರ್, ಎಷ್ಟಾಗುತ್ತೆ ಹೇಳ್ಬಿಡಿ ಸರ್ ಅಂತ. ಇದು ಆಗಲ್ವಾ ಸರ್, ವಿಟಮಿನ್ B12 ಬರಲ್ಲ ಸರ್, ಅದು ಬರಲ್ಲ. ಯಾವಾಗ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಯಾವ್ದು ಮಾಡಿಸ್ಬೇಕು ಯಾವ್ದು ಬಾಡು ಅಂತ, ಡಾಕ್ಟ್ರಿಗೂ ಬಿಡ್ಬೇಕು ಫ್ರೀಡಮ್ನ. ಆದ್ರೆ ಆಲ್ಮೋಸ್ಟ್ ಜನಕ್ಕೆ ಅದು ಮೈಂಡ್ ಸೆಟ್ ಮಾಡಿಬಿಟ್ಟಿದ್ದಾರೆ, ಡಾಕ್ಟರ್ಸು ಮಾಡಿಬಿಟ್ಟಿದ್ದಾರೆ, ಜನನು ಅದಕ್ಕೆ ಸೆಟ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಜನ ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವಾಗಿರ್ಬೇಕಂದ್ರೆ ಪ್ರತಿ 6 ತಿಂಗಳಿಗೂ ಅಥವಾ 1 ವರ್ಷಕ್ಕೆ ಒಂದ್ಸಾರಿ ಬೇಸಿಕ್ ಟೆಸ್ಟ್ ಅನ್ನ, ಒಂದು 600ರಿಂದ 1,000 ರೂಪಾಯಿ ಒಳಗಡೆ ಟೆಸ್ಟ್ ಆಗುತ್ತೆ. ಆ ಟೆಸ್ಟ್ ಮಾಡಿ ಅದರಲ್ಲಿ ಏನಾದರೂ ವೇರಿಯೇಷನ್ ಬಂದ್ರೆ ಮತ್ತೆ ಬೇರೆ ಟೆಸ್ಟ್ ಮಾಡಬೇಕು, ಹೊರತಾಗಿ ಎಲ್ಲ ಟೆಸ್ಟ್ ಮಾಡ್ಬೇಕಂತ ಏನಿಲ್ಲ. ಈ ಥರದನ್ನ ಆಮೇಲೆ ಕನ್ಸರ್ನ್ಡ್ ಲ್ಯಾಬ್ನ ನಿಮ್ಗೆ ಯಾವ ನಂಬಿಕೆ ಇರುತ್ತೋ, ನಂಬಿಕೆಗೆ ಅರ್ಹವಾಗಿರುವಂಥ ಲ್ಯಾಬ್ಗೆ ಹೋಗಿ ಮಾಡಿಸ್ಕೊಳ್ಳಿ. ಫ್ಯಾಮಿಲಿ ಡಾಕ್ಟರ್ ಇದ್ರೆ ನಿಮ್ಗೆ ಗೈಡ್ ಮಾಡ್ತಾರೆ. ಇಲ್ಲದೆ ಇದ್ರೆ ನಾವು ಹೇಳಿದ ಹಾಗೆ ಮೆಡಿಕಲ್ ಮಾಫಿಯಾದಲ್ಲಿ ಸಿಲುಕ್ತಾರೆ. ಇರೋದು 15-20 ಸಾವಿರ ಸಂಬಳ ಇರುತ್ತೆ. ಡಾಕ್ಟರ್ಗೆ ಕನ್ಸಲ್ಟೇಷನ್ 500 ರೂಪಾಯಿ, ಬ್ಲಡ್ ಟೆಸ್ಟ್ಗೆ 2,000, ಮೆಡಿಸಿನ್ಗೆ 1,000, 5,000, 9,000 ಸಂಬಳದಲ್ಲಿ 5,000 ಒಂದ್ಸಾರಿ ಹೋಗ್ಬಿಟ್ರೆ ಅವ್ನ ಮನೆ ಬಾಡಿಗೆ ಕಟ್ಟೋದು ಹೇಗೆ, ಅವ್ನ ಜೀವನ ನಿರ್ವಹಿಸೋದು ಹೇಗೆ, ಯಾವ ರೀತಿ ಬದುಕು? ಯಾಕಂದ್ರೆ ಸರ್ಕಾರಕ್ಕೆ ನಮ್ಗಂತೂ ಸರ್ಕಾರ ಕೊಡಲ್ಲ, ನಾವು 18% ಟ್ಯಾಕ್ಸ್ ಕಟ್ತೀವಿ. ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸು, ಇಂಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸು. ಬೈ ಕ್ಯೂಬಾ, ಕೆನಡಾ ಅಂತ ದೇಶಗಳಲ್ಲಿ ಕಟ್ಟೋದೇ ಟ್ಯಾಕ್ಸ್ 100%. ಆದರೆ ಅವ್ರಿಗೆ ಫ್ರೀ ಶಿಕ್ಷಣ, ಫ್ರೀ ಹೆಲ್ತ್ ಇದೆ. ನಮ್ಮ ದೇಶ ಎಲ್ಲ ಟ್ಯಾಕ್ಸ್ ಕಟ್ಟಿಬಿಟ್ಟು ನಾವು ಬೇಪಾರಿ
ನಾವೇನೋ ದಾನ ಮಾಡೋದಕ್ಕೆ ಟ್ಯಾಕ್ಸ್ ಕಟ್ಟೋದು, ನಮಗೋಸ್ಕರ ಅಲ್ಲ. ನಾವೇ ದಾನಶೂರಕರರು, ಪ್ರತಿಯೊಬ್ಬ ದಾನಶೂರಕರನೇ. ಪ್ರತಿಯೊಬ್ಬ ವೋಟರ್ಸು, ಪ್ರತಿಯೊಬ್ಬ ಸಿಟಿಸನ್ಸು ದಾನ ಮಾಡ್ಬಿಡ್ತಾನೆ. ಆ ದಾನನ ಬೇರೆ ಬೇರೆ ರಾಜಕಾರಣಿಗಳು ಲೂಟಿ ಮಾಡ್ಕೊಂಡು ಆರಾಮಾಗಿ ಅವ್ರದೇ ಹಾಸ್ಪಿಟ್ಲು. ನಾವು ದುಡಿತಾ ಇರೋದೇ ಬೇರೆದವ್ರಿಗೋಸ್ಕರನೇ. ಪೆಟ್ರೋಲ್ ಬಂಕು ರಾಜಕಾರಣಿದು, ಅವನೇ ನಮ್ದೇ ದುಡ್ಡು ತಗೊಂಡೋಗಿ ಪೆಟ್ರೋಲ್ ಬಂಕ್ ಮಾಡ್ತಾನೆ, ನಮ್ದೇ ದುಡ್ಡು ತಗೊಂಡು ಆಸ್ಪತ್ರೆ ಕಟ್ತಾನೆ, ನಮ್ದೇ ದುಡ್ಡು ತಗೊಂಡೋಗಿ ಹಾಸ್ಪಿಟಲ್ ಕಟ್ತಾನೆ, ಸ್ಕೂಲ್ ಕಟ್ತಾನೆ. ಲಾಸ್ಟ್ಗೆ ನಮ್ದೇ ದುಡ್ಡು ತಗೊಂಡೋಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳನ್ನ ಮುಚ್ತಾನೆ, ಸರ್ಕಾರಿ ಶಾಲೆಗಳನ್ನ ಮುಚ್ತಾನೆ. ಪೆಟ್ರೋಲ್ ಬಂಕಲ್ಲಿ ಇದು ದುರಂತ. ಸಂಬಳ ದುಡಿಯೋದು 25,000 ದುಡ್ದ ಅಂದ್ರೆ ಪೆಟ್ರೋಲ್ ಬಂಕಿಗೆ 5,000 ಹಾಕ್ತಾನೆ, 3,000 ಬಾಡಿಗೆಗೆ, ಸ್ಕೂಲ್ಗೆ, ಹೆಲ್ತ್ಗೆ. ಮತ್ತೆ ತಿರ್ಗಾ ಅವನಿಗೋಸ್ಕರ ನಾವು ದುಡಿಯೋದು. ಈ ಸಿಸ್ಟಮ್ ಅಲ್ಲಿ ಇದೀವಿ. ಈ ಸಿಸ್ಟಮ್ದು ನಾವೇ ಪಾರ್ಟ್. ಎಂತ ಕಟು ವಾಸ್ತವ ಹೇಳಿದ್ರಿ, ಇದು ಕಟು ಸತ್ಯ, ಇದು ನಿಜ ನಿಜ. ಹಾಗಾಗಿ ನಾವು ಯೋಚನೆ ಮಾಡ್ಬೇಕಾಗಿದೆ. ನಾನು ಸಿಸ್ಟಮ್ ಎದುರಿಸ್ತಾ ಇಲ್ಲ, ಸಿಸ್ಟಮ್ ಅಲ್ಲಿ ನಾನು ವಿಕ್ಟಿಮೇ. ಹೌದು, ನಾವೆಲ್ಲರೂ ಪಾಲ್ದಾರನೆ. ನಾವು ಗೊತ್ತಿಲ್ಲದೆ ನಾವು ತಪ್ಪಿಸ್ತಾರೆ. ಹೌದು, ನಾನು ಜನ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ನಮ್ಮ ಹಣೆ ಬರ ಇದ್ರೆ ನಾವು ಮಾಡ್ಕೊಂಡಿದೀವಿ. ಇದರಿಂದ ಹೊರಗಡೆ ಬರ್ಬೇಕಾದ್ರೆ ನಮ್ಮ ಆರೋಗ್ಯನಾದ್ರೂ ಚೆನ್ನಾಗಿ ಇಟ್ಕೋಬೇಕಲ್ಲ. ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಇಷ್ಟ ಹಂಗಾಗುತ್ತೆ. ಅದಕ್ಕೆ ಮುಂಚೆ ನಿಮ್ ಕಾಯಿಲೆ ಬರೋದು ನಿಮ್ಮಿಂದ ತಾನೇ. ಅದು ನೀವು 8 ಅವರ್ ನಿದ್ರೆ ಮಾಡ್ಬೇಕು, ಸರಿಯಾಗಿ ಊಟ ಮಾಡ್ಬೇಕು, ಬೆಳಗ್ಗೆ ಟಿಫಿನ್ ಮಾಡ್ಬೇಕು, ಮಧ್ಯಾಹ್ನ ಊಟ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕು. ಇದು ಯಾವುದು ಮಾಡಲ್ಲ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.